ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ KA ವತಿಯಿಂದ ನಡೆದ FDA ಎಕ್ಸಾಮ್ ನಾನ್ HKದು ಟೋಟಲಿ 708 ಪೋಸ್ಟ್ಗಳ FDA ಎಕ್ಸಾಮು ಇದ್ದೇ 2026 ಜನವರಿ 11ನೇ ತಾರೀಕು 2026 ಮೊದಲನೇ ಎಕ್ಸಾಮ್ ಅಂತ ಹೇಳ್ಬೋದು. 2026ನ ಈ ಒಂದು ಪರೀಕ್ಷೆ FDA ಎಕ್ಸಾಮಲ್ಲಿ GK ಪೇಪರ್ ಏನಿದೆ, ಫಸ್ಟ್ ಪೇಪರ್ಲಿ ಮ್ಯಾಕ್ಸಿಮಮ್ 15 ಪ್ರಶ್ನೆಗಳನ್ನು ಈ ಮೆಂಟಲ್ ಅಬಿಲಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂದರೆ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಯಾವ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದವನ್ನ ಆನ್ಸರ್ ಮಾಡೋ ಸಿಂಪಲ್ ವಿಧಾನ ಏನು, ನಿಮ್ಮ ಆನ್ಸರ್ಸ್ ರೈಟ್ ಆರ್ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡ್ತಕ್ಕಂಥ ಒಂದು ಸಮಯ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ. ಅಂದರೆ TET ಎಕ್ಸಾಮ್ ಆಗಿರ್ಬೋದು, HSTR, GPSTR, PSTR ಇನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831ಗೆ ಕರೆ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದ ಅಂತ ನೋಡ್ತಾ ಬರೋಣ. 4,000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800, ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ದೊರೆತ ಚಕ್ರ ಬಡ್ಡಿ ಇದೆ 2,800 ಜಸ್ಟ್ 800 ಅಷ್ಟೇ ಅಲ್ಲಿ ಪ್ರಶ್ನೆ ಇರೋದು. ₹4,000 the simple interest occurred on an amount ₹4,000 at the end of 2 years is ₹800. What would be the compound interest occurred on the same amount at the same rate in the same ಪೀರಿಯಡ್ ಅಂತ ಇದೆ. ಅಂದರೆ ಪ್ರಶ್ನೆ ಅರ್ಥ ಬರ್ಕೊಳ್ರಿ, ₹4,000 ಅಸಲು ಅಥವಾ 4,000 ಸಾಲ ತಗೊಂಡಿದ್ದೀರಿ ಅಂದರೆ ಸರಳ ಬಡ್ಡಿ ದರದ ಪ್ರಕಾರ 2 ವರ್ಷಕ್ಕೆ ₹800 ಬಡ್ಡಿ ಆಗುತ್ತೆ. ಅದೇ ಬಡ್ಡಿ ದರದಲ್ಲಿ ಅದೇ ಅಮೌಂಟಿಗೆ ಅಷ್ಟೇ ಟೈಮ್ಗೆ ಚಕ್ರ ಬಡ್ಡಿ ಆದರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಚಕ್ರ ಬಡ್ಡಿ ಆದರೆ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ, 4,000 2 ವರ್ಷಕ್ಕೆ ₹800 ಸರಳ ಬಡ್ಡಿ ಬರ್ತಿದೆ ಅಂದರೆ ಆ 800 ಡಿವೈಡ್ ಬೈ 2 ಮಾಡ್ಕೊಂಡ್ರೆ ₹400 ಬರುತ್ತಲ್ಲ. 400 ಅನ್ನೋದು 1 ವರ್ಷಕ್ಕೆ ಸಿಗ್ತಕ್ಕಂಥ ಸರಳ ಬಡ್ಡಿ. ನೋಡ್ರಿ, ₹4,000ಗೆ 1 ವರ್ಷಕ್ಕೆ ₹400 ಸರಳ ಬಡ್ಡಿ ಬರುತ್ತೆ ಅಂದರೆ 100ಕ್ಕೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿರಿ. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 400 ಅಲ್ಲೇ 400 ಹತ್ತಲೇ 4,000 ಕ್ಯಾನ್ಸಲ್, 10 ಅಲ್ಲೇ 10 ಹತ್ತಲೇ 100 ಕ್ಯಾನ್ಸಲ್ ಆದರೆ ಬಡ್ಡಿಯ ದರ 10% ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ. ಇದೇ ಬಡ್ಡಿ ದರದ ಪ್ರಕಾರ ಅಷ್ಟೇ ಅಮೌಂಟಿಗೆ ಅದೇ ₹4,000ಕ್ಕೆ 2 ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ನೋಡ್ರಿ, ಇದನ್ನು ಸಿಂಪಲ್ ಅಂದರೆ 1 ವರ್ಷಕ್ಕೆ ₹400 ಸರಳ ಬಡ್ಡಿ ಬರುತ್ತಾ, 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 400 + 400 ಅಂದರೆ ₹800 ಆಗುತ್ತೆ. ಈ ಮೊದಲನೇ ವರ್ಷದ ₹400ಕ್ಕೆ ಮತ್ತೆ 10% ಲೆಕ್ಕ ಹಾಕ್ರಿ. 400ಕ್ಕೆ 10% ಅಂದರೆ ಪರ್ಸೆಂಟೇಜಲ್ಲರಿಂದ 2 ಡಿಲೀಟ್ ಮಾಡಿ 4 × 10 ಅಂದರೆ ₹40 ಎಕ್ಸ್ಟ್ರಾ ಆಗುತ್ತೆ. 800ಕ್ಕೆ ₹40 ಕೊಡ್ರಿ, ₹840 ಅನ್ನೋದು ಚಕ್ರ ಬಡ್ಡಿ ಆಗುತ್ತೆ. ನೋಡ್ರಿ, 1 ವರ್ಷಕ್ಕೆ ಸರಳ ಬಡ್ಡಿ ₹400 ಅಂತ ಇಲ್ಲಿ ಗೊತ್ತಾಗಿದೆಯಲ್ಲ, ₹400 ಅಂತ ಗೊತ್ತಾಗಿದೆಯಲ್ಲ. ಇನ್ನೊಂದು ವರ್ಷಕ್ಕೂ ₹400 ಬರ್ಕೊಂಡು ಮೊದಲನೇ ವರ್ಷದ ₹400 ಸರಳ ಬಡ್ಡಿ ಏನು ಬಂದಿರುತ್ತಲ್ಲ ಅದಕ್ಕೆ ಮತ್ತೆ 10% ಲೆಕ್ಕ ಹಾಕೊಂಡ್ರೆ 400ಕ್ಕೆ 10% ಅಂದರೆ ₹40 ಆಗುತ್ತೆ. 800 + 40 ಕೂಡಿದಾಗ ₹840 ಅನ್ನೋದು ಚಕ್ರ ಬಡ್ಡಿ ಅಂತ ಕರೀಬೋದು. ಈ ಥರ ಸಿಂಪಲ್ ಆಗಿ ವಿತೌಟ್ ಫಾರ್ಮುಲಾ ಈ ಕ್ವಶನ್ಗೆ ಆನ್ಸರ್ಸ್ ಕಂಡುಹಿಡಿಬೋದು. ಆಪ್ಷನ್ ಫಸ್ಟ್ 840 ಅಂತಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಒಂದು ಬ್ಯಾಂಕಿನಲ್ಲಿ ಬಡ್ಡಿ ದರವನ್ನು 5%ರಿಂದ 4%ಗೆ ಇಳಿಸಿದಾಗ ಒಬ್ಬ ವ್ಯಕ್ತಿಯವರು 2,000ಗಳಷ್ಟು ಹೆಚ್ಚು ಠೇವಣಿ ಇಡುತ್ತಾನೆ ಮತ್ತು ಅವನ ವಾರ್ಷಿಕ ಆದಾಯವು ಹಾಗೆಯೇ ಇರುತ್ತದೆ. ಆಗ ಮೂಲ ಠೇವಣಿಯ ಮೊತ್ತ ಎಷ್ಟು? ಮೂಲ ಠೇವಣಿಯ ಮೊತ್ತವೆಷ್ಟು ಅಂತ ಪ್ರಶ್ನೆ ಕೇಳಿದ್ದೇನೆ. ವೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ಎ ಬ್ಯಾಂಕ್ ಈಸ್ ರೆಡ್ಯೂಸ್ಡ್ ಫ್ರಮ್ 5% to 4%, ಎ ಮ್ಯಾನ್ ಡಿಪಾಸಿಟ್ಸ್ ₹2,000 more and his annual income remains the same. The original deposit is ಅಂತಿದೆ. ನೋಡ್ರಿ, ಒಂದು ಬ್ಯಾಂಕಲ್ಲಿ ಒಂದಿಷ್ಟು ಅಮೌಂಟನ್ನು ಡಿಪಾಸಿಟ್ ಮಾಡಿರ್ತಾನೆ 5% ಬಡ್ಡಿ ದರದ ಪ್ರಕಾರ. ಒಂದು ವೇಳೆ ಆ ಬಡ್ಡಿ ದರ 5%ಗಿಂತ 4% ಏನಾದರೂ ಕಡಿಮೆ ಆಯಿತು ಅಂದರೆ ಅವನು ಇನ್ನೂ ಎಕ್ಸ್ಟ್ರಾ ₹2,000 ಇನ್ವೆಸ್ಟ್ ಮಾಡ್ತಾನೆ ಅಂತ. ಅವೆರಡೂ ಅಮೌಂಟಲ್ಲಿ ಬರ್ತಕ್ಕಂಥ ಇಂಟ್ರೆಸ್ಟ್ ಸೇಮ್ ಇದೆ, ಆನ್ಯಲ್ ಇನ್ಕಮ್ ಸೇಮ್ ಇದೆ ಅಂತ ಹೇಳಿದಾನೆ ಅಂದರೆ ಅವನು ಇನ್ವೆಸ್ಟ್ ಮಾಡಿರೋ ಒರಿಜಿನಲ್ ಡಿಪಾಸಿಟ್ ಎಷ್ಟು ಅಂತ ಕೇಳಿದಾನೆ. ಮೊದಲಿಗೆ
ಡಿಪಾಸಿಟ್ ಮಾಡಿನಲ್ಲ, ಇನ್ವೆಸ್ಟ್ ಮಾಡಿನಲ್ಲ, ಅದು ಎಷ್ಟು ಅಮೌಂಟು ಅಂತ ಕೇಳಿದ್ದಾನೆ. ಈ ಕ್ವಶನ್ನ ಸಿಂಪಲ್ಲಾಗಿ ಕಂಡುಹಿಡಿಬೇಕಂದ್ರೆ ಆಪ್ಷನ್ ಥ್ರೂ ಕಂಡುಹಿಡಿದ್ರೆ ಈಸಿ ಆಗುತ್ತೆ ನೋಡ್ರಿ. ಒರಿಜಿನಲ್ ಡಿಪಾಸಿಟ್ ಮೂಲ ಠೇವಣಿಯ ಮೊತ್ತ 7,500 ರೂಪಾಯಿ ಅಂತ ಮೊದಲನೇ ಆಪ್ಷನಲ್ಲಿರೋ ತಗೊಂಡೆ ಅಂದರೆ ಇದು ರೇಟ್ ಆಫ್ ಇಂಟ್ರೆಸ್ಟು 5%. ಸೊ ಇದಕ್ಕೆ 2,000 ಮೋರ್ 2,000 ರೂಪಾಯಿ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅದು 9,500 ರೂಪಾಯಿ ಆಗುತ್ತೆ. ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟು 4%. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬಂದರೆ ಮಾತ್ರ 7,500 ಕರೆಕ್ಟ್ ಇದೆ ಅಂತ. ಸೊ 75 ಇಲ್ಲೇ 375, 2 ಲಾಸ್ಟಿಗೆ ಬರ್ಕೊಂಡ್ರೆ 37,500 ಆಗುತ್ತೆ. 95 4 ಎಷ್ಟು ಬರುತ್ತೆ ಅಂದರೆ 38 ಬರುತ್ತೆ, 38,000 ಆಗುತ್ತೆ. ಈ 37,500 38,000 ನಾಟ್ ಈಕ್ವಲ್ ಟು ಆಗುತ್ತೆ. ಹಾಗಾಗಿ ಮೂಲ ಠೇವಣಿ 7,500 ರೂಪಾಯಿ ಅಲ್ಲ ಅಂತ ಫಸ್ಟ್ ಒನ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡ್ರಿ, 8,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ, ಇದಕ್ಕಿಂತ 2,000 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿದ್ದಾನೆ ಅಂದರೆ ಈ ಸೆಕೆಂಡ್ ಟೈಮ್ ಇನ್ವೆಸ್ಟ್ ಮಾಡಿದ 10,000 ರೂಪಾಯಿ ಅಂತ. ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿರೋ ಅಮೌಂಟ್ನ ರೇಟ್ ಆಫ್ ಇಂಟ್ರೆಸ್ಟ್ 5%, ನೆಕ್ಸ್ಟ್ ಅದು 4% ಕಡಿಮೆ ಆಗುತ್ತೆ. 8,000 ಇಂಟು 5 ಅಂದರೆ ಗುಣಾಕಾರ ಮಾಡಿರಿ 40,000 ಆಗುತ್ತೆ. ಇಲ್ಲಿ 10,000 ಇಂಟು 4 ಅಂದರೆ ಇದು ಕೂಡ 40,000 ಆಗುತ್ತೆ. ಇವೆರಡು ರಿಮೇನ್ ಸೇಮ್ ಇದೆ ಅಂತ ಕೊಟ್ಟಿದ್ದಾನೆ. 40,000 ಸೇಮ್ ಇದೆ ಅಂದರೆ ಅವನು ಮೂಲ ಠೇವಣಿಯ ಮೊತ್ತ 8,000 ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್. ಮತ್ತು ನೋ ಮೋರ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿ ಈ ಕ್ವಶನ್ಗೆ ಆನ್ಸರ್ ಕಂಡುಹಿಡಿಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರ್ರಿ. ಮುಂದಿನ ಪ್ರಶ್ನೆ, ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿಯುತ್ತದೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಗಳನ್ನು ಹಿಡಿಯುತ್ತದೆ. ಸೊ ಕೂಡಿ ಎಷ್ಟು ಇಲಿಗಳನ್ನು? 12 ನಿಮಿಷಗಳಲ್ಲಿ 6 ಇಲಿಗಳನ್ನು ಹಿಡಿಯುತ್ತದೆ. ಅವ್ರು ಇನ್ನೊಂದು ಸೆಂಟೆನ್ಸ್ ಮಿಸ್ ಆಗಿದೆ ಅನಿಸುತ್ತೆ. ಹಾಗಾದರೆ ಆ ಎರಡೂ ಇಲಿಗಳು ಕೂಡಿ ನೋಡ್ರಿ, ಎ ಸ್ಮಾಲ್ ಕ್ಯಾಟ್ ಕ್ಯಾನ್ ಕ್ಯಾಚ್ 12 rats in 6 minutes and a big cat catch 6 rats in 12 minutes. If there are sufficient rats, how many rats can be both the cats catch together in 20 minutes ಅಂತ ಇದೆ. ಸೊ ಅಂದರೆ 6 ಇಲಿಗಳನ್ನು ಹಿಡಿಯುತ್ತದೆ, 6 ಇಲಿಗಳನ್ನು ಹಿಡಿಯುತ್ತದೆ. ಹಾಗಾದರೆ ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷಗಳಲ್ಲಿ ಎರಡೂ ಬೆಕ್ಕುಗಳು ಎಷ್ಟು ಇಲಿಗಳನ್ನು ಹಿಡಿಯುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಒಂದು ಸ್ಮಾಲ್ ಕ್ಯಾಟು 6 ನಿಮಿಷಕ್ಕೆ 12 ಇಲಿಗಳನ್ನು ಹಿಡಿಯುತ್ತೆ. ಬಿಗ್ ಕ್ಯಾಟ್ ಏನಿದೆಯಲ್ಲ ಅದು 12 ನಿಮಿಷಕ್ಕೆ 6 ಇಲಿಗಳನ್ನು ಹಿಡಿಯುತ್ತೆ. ಸೊ ಸಾಕಷ್ಟು ಅಲ್ಲಿ ಇಲಿಗಳು ಇದ್ದಾವೆ ಅಂದಮೇಲೆ ಆ ಸಣ್ಣ ಬೆಕ್ಕು ಮತ್ತು ದೊಡ್ಡ ಬೆಕ್ಕು ಎರಡೂ ಸೇರಿ 20 ನಿಮಿಷಕ್ಕೆ ಎಷ್ಟು ಇಲಿಗಳನ್ನು ಹಿಡಿಯುತ್ತದೆ ಅಂತ. ಸೊ ಎಷ್ಟು ಇಲಿಗಳನ್ನು ಹಿಡಿಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಲ್ಲಿ ಕನ್ನಡದಲ್ಲಿ ಮೀನಿಂಗ್ಲೆಸ್ ಆಗಿದೆ, ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ ನೋಡ್ಕೊಳ್ರಿ. ಸೊ ನೋಡ್ರಿ, ಸ್ಮಾಲ್ ಕ್ಯಾಟ್ 6 ನಿಮಿಷಕ್ಕೆ 12 ಇಲಿಗಳನ್ನು ಹಿಡಿಯುತ್ತೆ ಅಂದರೆ 1 ನಿಮಿಷಕ್ಕೆ ಅದು 6 1 6 2 12 ಅಲ್ಲ, 2 ಇಲಿಗಳನ್ನು ಹಿಡಿಯುತ್ತೆ ಅಂತ. ಸೊ ಸ್ಮಾಲ್ ಕ್ಯಾಟ್ ಏನಿದೆಯಲ್ಲ, ಸ್ಮಾಲ್ ಕ್ಯಾಟು 1 ನಿಮಿಷಕ್ಕೆ 2 ಇಲಿಗಳನ್ನು ಹಿಡಿಯುತ್ತೈತಿ ಅಂತ ಅರ್ಥ. ಸೊ ಬಿಗ್ ಕ್ಯಾಟ್ ನೋಡ್ರಿ, ಇದು 12 ನಿಮಿಷಕ್ಕೆ 6 ಇಲಿಗಳನ್ನು ಹಿಡಿಯುತ್ತೆ ಅಂದರೆ 12 ನಿಮಿಷಕ್ಕೆ 6 ಇಲಿ, 6/12 ಬರ್ಕೊಳ್ರಿ. 6 1 6 2 ಕ್ಯಾನ್ಸಲ್ ಆಗುತ್ತೆ ಅಂದರೆ ಇದರ ಅರ್ಥ ನೋಡ್ರಿ, ಇದು 2 ನಿಮಿಷಕ್ಕೆ 1 ಇಲಿಯನ್ನು ಹಿಡಿಯುತ್ತೆ ಅಂತ. 2 ನಿಮಿಷಕ್ಕೆ 1 ಇಲಿಯನ್ನು ಹಿಡಿಯುತ್ತೆ. 1/2 ಅಂತ ಬಂದಿದೆ ಅಂದರೆ 2 ನಿಮಿಷಕ್ಕೆ 1 ಇಲಿಯನ್ನು ಹಿಡಿಯುತ್ತೆ. ಇದು ಬಿಗ್ ಕ್ಯಾಟ್. 12 ನಿಮಿಷಕ್ಕೆ 6 ಇಲಿ ಅಂದರೆ 2 ನಿಮಿಷಕ್ಕೆ 1 ಇಲಿಯನ್ನು ಹಿಡಿಯುತ್ತೆ ಅಂತ. 2 ನಿಮಿಷಕ್ಕೆ 1 ಇಲಿಯನ್ನು ಹಿಡಿಯುತ್ತೆ. ಇದು 1 ನಿಮಿಷಕ್ಕೆ 2 ಇಲಿಗಳನ್ನು ಹಿಡಿಯುತ್ತೆ. ಸ್ಮಾಲ್ ಕ್ಯಾಟ್ 1 ನಿಮಿಷಕ್ಕೆ 2 ಇಲಿಗಳನ್ನು ಹಿಡಿಯುತ್ತೆ. ಬಿಗ್ ಕ್ಯಾಟ್ 2 ನಿಮಿಷಕ್ಕೆ 1 ಇಲಿಯನ್ನು ಹಿಡಿಯುತ್ತೆ ಅಂತ ಅರ್ಥ. ಸೊ ಹಾಗಾದರೆ ನೋಡ್ರಿ, 6 ಇರೋದು ಇದು ಡಬಲ್ ಆಗಿದೆ, 12 ಆಗಿದೆ. ಸೊ ಇಲ್ಲಿ 12 ಇರೋದು 6 ಆಗಿದೆ, ಕಡಿಮೆ ಆಗಿದೆ, ಅರ್ಧದಷ್ಟಾಗಿದೆ. ಸೊ ಈ ಲಾಜಿಕ್ ಆದ್ರೆ ಯೂಸ್ ಮಾಡ್ಕೋಬೋದು. ನಿಮಗೆ ಇದು ಗೊತ್ತಾಗಿಲ್ಲ ಅಂದರೆ ಇನ್ನೂ ಸಿಂಪಲ್ ಲಾಜಿಕ್ ನೋಡ್ರಿ. ಇದು 6 ನಿಮಿಷಕ್ಕೆ 12 ಇಲಿಗಳನ್ನು ಹಿಡಿಯುತ್ತೆ ಅಂದರೆ 6 2 12 ಡಬಲ್ ಆಗಿದೆ ಅಂದರೆ ಸ್ಮಾಲ್ ಕ್ಯಾಟ್ 20 ನಿಮಿಷಕ್ಕೆ ಎಷ್ಟು ಇಲಿಗಳನ್ನು ಹಿಡಿಯುತ್ತೆ ಅಂದರೆ, ಸೊ ನೋಡ್ರಿ 6 2 12 ಆಗಿದೆ ಅಂದರೆ 22 40 ಇಲಿಗಳನ್ನು ಹಿಡಿಯುತ್ತೆ ಸ್ಮಾಲ್ ಕ್ಯಾಟ್. ಬಿಗ್ ಕ್ಯಾಟ್ 6 ಇಲಿಗಳನ್ನು 12 ನಿಮಿಷಕ್ಕೆ ಹಿಡಿಯುತ್ತೆ ಅಂದರೆ 12 ನಿಮಿಷಕ್ಕೆ 6 ಇಲಿ ಅಂದರೆ 12ರ ಅರ್ಧ 6 ಆಗಿದೆ ಅಂದರೆ ಇಲ್ಲಿ 20 ನಿಮಿಷಕ್ಕೆ ಎಷ್ಟು ಇಲಿಗಳನ್ನು ಹಿಡಿಯುತ್ತೆ ಅಂದರೆ 20ರ ಅರ್ಧ ಮಾಡಿದ್ರೆ 10 ಇಲಿಗಳನ್ನು ಹಿಡಿಯುತ್ತೆ ಅಂತ ಬಿಗ್ ಕ್ಯಾಟ್. ಸ್ಮಾಲ್ ಕ್ಯಾಟ್ 20 ನಿಮಿಷಕ್ಕೆ 40 ಇಲಿ ಹಿಡಿಯುತ್ತೆ, ಡಬಲ್ ಆಗುತ್ತೆ. ಬಿಗ್ ಕ್ಯಾಟ್ 20 ನಿಮಿಷಕ್ಕೆ 10 ಇಲಿ ಆಗುತ್ತೆ, ಅರ್ಧದಷ್ಟಾಗುತ್ತೆ. 40 + 10 ಸೇರಿದ್ರೆ 2 ಇಲಿಗಳು ಸೇರಿ 20 ನಿಮಿಷಕ್ಕೆ 50 ಇಲಿಗಳನ್ನು ಹಿಡಿತವೆ. 50 ಇಲಿಗಳಲ್ಲಿ ಆಪ್ಷನ್ 3 ಒನ್ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಈ ರೀತಿ ಲೆಕ್ಕವನ್ನು ನೋಡಿರಿ, ಇಷ್ಟು ಸಿಂಪಲ್ ಆಗಿ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದ ಅಂದರೆ, ರೋಹಿತ್ ಎಂಬುದನ್ನು SQKMY ಎಂಬ ಸಂಕೇತದಲ್ಲಿ ಬರೆದರೆ ವಿರಾಟ್ ಎಂಬುದರ ಸಂಕೇತವೇನು ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇಲ್ಲಿ ಕೊಟ್ಟಿರೋದು ರೋಹಿತ್ ಎಂಬ ಪದ ಕೊಟ್ಟಿದ್ದಾನೆ. ರೋಹಿತ್ ಎಂಬ ಪದವನ್ನು SQ
VIRATQKMY ಅಂತ ಬರ್ಕೊಂಡಿದ್ದಾನೆ. ಅಂದರೆ ವಿರಾಟ್ ಎಂಬ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಎ ಇಂದ ಝಡ್ ತನಕ ಆಲ್ಫಾಬೆಟ್ಸನ್ನು ಬರ್ಕೊಂಡ್ರೆ FGH, ನೆಕ್ಸ್ಟ್ IJKL MNOPQ, ನೆಕ್ಸ್ಟ್ RSTUVWXYZ ಅಂತ ಏನಿಂದ ಝಡ್ ತನಕ ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಇಲ್ಲಿ ಮೊದಲನೇ ಆರ್ಗೆ ಎಸ್ ಬರ್ದಾನೆ ಆಲ್ಫಾಬೆಟ್ಟಲ್ಲಿ, ಅಂದರೆ ಆರ್ನ ನೆಕ್ಸ್ಟ್ ಲೆಟ್ರ್ ಎಸ್ ಬರ್ದಾನೆ. ಇಲ್ಲಿ ಅದೇ ಥರ ವಿನ ನೆಕ್ಸ್ಟ್ ಲೆಟ್ರ್ ಯಾವ್ದು ಬರೆಯೋಣ, W ಬರೆಯೋಣ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ W ಇರುತ್ತೆ. ಸೆಕೆಂಡ್ ಲೆಟ್ರ್ ನೋಡ್ರಿ, ಓಗೆ ಕ್ಯೂ ಬರ್ದಾರೆ ಅಂದರೆ ಓನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕಟ್ ಕ್ಯೂ ಬರ್ದಾರೆ ಅಂದರೆ ಇಲ್ಲೂ ಐನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕಟ್ ಬರೀಬೇಕು, ಕೆ ಬರುತ್ತೆ, WK ಬರುತ್ತೆ ಆನ್ಸರು. ಇಲ್ಲಿ WU ಇದೆ ಅಂದರೆ ಇದು ರಾಂಗು, WE ಇದೆ ಅಂದರೆ ಇದು ರಾಂಗ್ ಆಗುತ್ತೆ. ಸೊ Hಗೆ ಕೆ ಬರ್ದಾನೆ ಆಲ್ಫಾಬೆಟ್ಟಲ್ಲಿ ಅಂದರೆ Hಯಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕಟ್ ಕೆ ಬರ್ದಾನೆ ಅಂದರೆ ಇಲ್ಲಿ ಅದೇ ಥರ ಆರಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕಟ್ ಬರ್ರೆ ಯು ಬರುತ್ತೆ, WKU ಬರುತ್ತೆ. WKU ಇದೆ, ಇಲ್ಲಿ WKE ಇದೆ ಅಂದರೆ ರಾಂಗು, WKU ಇದೆ ಅಂದರೆ ಥರ್ಡ್ ಆಪ್ಷನ್ ಕರೆಕ್ಟು. ಮುಂದಕ್ಕೆ ನೋಡ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ, ಆಪ್ಷನ್ ನೋಡ್ತಾ ಆನ್ಸರ್ ಮಾಡಿದರೆ ನಮಗೆ ಬೇಗ ಆನ್ಸರ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯನ್ನು 5/3ರಿಂದ ಗುಣಿಸುವ ಬದಲಾಗಿ 3/5ರಿಂದ ಗುಣಿಸುತ್ತಾನೆ. ಹಾಗಾದರೆ ಅವನು ಕಂಡುಹಿಡಿದ ಬೆಲೆಯಲ್ಲಿನ ಶೇಕಡ ದೋಷ ಎಷ್ಟು ಅಂತ ಕೇಳಿದ್ದಾನೆ. ಎ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಬೈ ಅ ನಂಬರ್ ಇನ್ಸ್ಟೆಡ್ ಆಫ್ 3/5. ಸೊ ಅಲ್ಲಿ ಸಂಖ್ಯೆ ಬಿಟ್ಟಾಗಿದೆ. ಸ್ಟೂಡೆಂಟ್ ಮಲ್ಟಿಪ್ಲೈಡ್ ಎ ನಂಬರ್ ಬೈ 3/5 ಇನ್ಸ್ಟೆಡ್ ಆಫ್ 5/3. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಒಬ್ಬ ವಿದ್ಯಾರ್ಥಿಯು ಒಂದು ಸಂಖ್ಯೆಯನ್ನು 5/3ರಿಂದ ಗುಣಿಸುವ ಬದಲಾಗಿ 3/5ರಿಂದ ಗುಣಿಸುತ್ತಾನೆ. ಹಾಗಾದರೆ ಆ ಬೆಲೆಯಲ್ಲಿನ ಶೇಕಡ ದೋಷ ಪರ್ಸೆಂಟೇಜ್ ಎರರ್ ಏನಾಯ್ತು ಕ್ಯಾಲ್ಕುಲೇಷನಲ್ಲಿ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಒಂದು ಸಂಖ್ಯೆ ಅಂತ ಹೇಳಿದನಲ್ಲ, ಒಂದು ಸಂಖ್ಯೆನ ಅಸಂಪ್ಷನ್ ಮಾಡ್ಕೊಳ್ಳೋಣ. ಅಸಂಪ್ಷನ್ ಅಂದರೆ ಊಹೆ ಮಾಡ್ಕೊಂಡ್ರೆ ನಿಮಗಿನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ಯಾವ ಸಂಖ್ಯೆ ಊಹೆ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಡಿನಾಮಿನೇಟ್ರಲ್ಲಿ 3 ಇದೆ, ಇಲ್ಲಿ ಡಿನಾಮಿನೇಟ್ರಲ್ಲಿ 5 ಇದೆ. ಅಂದರೆ 3 ಮತ್ತು 5ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಯನ್ನು ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಆ ಸಂಖ್ಯೆ 15 ಅಂತ ತಗೊಳ್ಳೋಣ. 3 ಇಲ್ಲಿ 15 ಅಲ್ಲ. ಸೊ ಇಲ್ಲಿ 3 ಇಲ್ಲಿ 5 ಇದೆ ಅಂದರೆ 3 ಮತ್ತು 5ರಿಂದ ಭಾಗ ಆಗೋ ಸಂಖ್ಯೆ 15 ಅನ್ನೋದು ಆ ಸಂಖ್ಯೆ ಆಗಿದೆ ಅಂತ ನೋಡ್ರಿ. 15 ಅನ್ನೋ ಸಂಖ್ಯೆಯನ್ನು 5/3ರಿಂದ ಗುಣಿಸೋ ಬದಲಾಗಿ 3/5ರಿಂದ ಗುಣಿಸಿದ್ದಾರೆ. ಹಾಗಾದ್ರೆ 15ನ್ನ ನೋಡ್ರಿ, ಫಸ್ಟ್ 5/3ರಿಂದ ಗುಣಿಸ್ಬೇಕಾಗಿತ್ತು. 15 ಅನ್ನೋದು ಒಂದು ಸಂಖ್ಯೆ. ಈ 15 ಅನ್ನೋ ಸಂಖ್ಯೆನ 5/3ರಿಂದ ಗುಣಿಸಿದ್ರೆ ಎಷ್ಟು ಬರ್ತಾ ಇತ್ತು? 3 1 3 5 15 ಕ್ಯಾನ್ಸಲ್ ಆಗಿ 5 25 ಬರ್ತಾ ಇತ್ತು ಆ ಸಂಖ್ಯೆ. ಈ ಥರ 5/3ರಿಂದ ಗುಣಿಸೋ ಬದಲಾಗಿ 15ನ ಏನು ಮಾಡ್ತಾನೆ ಅಂದರೆ 3/5ರಿಂದ ಗುಣಿಸಿಬಿಡ್ತಾರೆ. 3/5ರಿಂದ ಗುಣಿಸ್ತಾರೆ. ಅವಾಗ 5 1 5 3 15 ಕ್ಯಾನ್ಸಲ್ ಆಗಿ 3 × 3 ಎಷ್ಟು ಬರುತ್ತೆ? 9 ಬರುತ್ತೆ. ಸೊ 5/3ರಿಂದ ಗುಣಿಸೋ ಬದಲಾಗಿ ಅದೇ ಸಂಖ್ಯೆನ 3/5ರಿಂದ ಗುಣಿಸಿದ್ರೆ 9 ಬರ್ತಾ ಇದೆ. ಅಂದರೆ ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಆನ್ಸರಲ್ಲಿ ಪರ್ಸೆಂಟೇಜ್ ಎರರ್ ಎಷ್ಟಿದೆ, ಶೇಕಡ ದೋಷ ಎಷ್ಟಿದೆ ಅಂದರೆ 25 ಬರೋ ಬದಲಾಗಿ 9 ಬಂದಿದೆ. ಅಂದರೆ ಎಷ್ಟು ಕಡಿಮೆ ಆಗಿದೆ ಅಂದರೆ 25ರ 9 ಕಳೀರಿ 16 ಕಡಿಮೆ ಆಗಿದೆ. ಸೊ ಕಡಿಮೆ ಆಗಿರೋದು 16. ಎಷ್ಟು ಕಂಪೇರ್ ಮಾಡಿದರೆ ಈ 25 ಕಂಪೇರ್ ಮಾಡಿದ್ರೆ 16 ಕಡಿಮೆ ಆಗಿ 9 ಆಗಿದೆ. ಅಂದರೆ 25ಕ್ಕೆ 16 ಕಡಿಮೆ ಆಗಿದೆ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಅವಾಗ ಶೇಕಡ ದೋಷ ಸಿಗುತ್ತೆ ನಮಗೆ. 25 1 25 4 100 ಕ್ಯಾನ್ಸಲ್ ಆಗುತ್ತೆ. 16 4 64 ಅಲ್ಲ, ಟೋಟಲಿ 64% ಶೇಕಡ ದೋಷ ಆಗಿರುತ್ತೆ. 64% ಶೇಕಡ ದೋಷ ಆಗಿರುತ್ತೆ. 64% ಆಪ್ಷನ್ 4th ಒನ್ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. 6th ಕ್ವಶನ್ ಏನಿದೆ ಅಂತ, ಎ ಮತ್ತು ಬಿ ಯು ಪಿ ಮತ್ತು P+1 ಮಾದರಿಯಲ್ಲಿರುವ 2 ಅವಿಭಾಜ್ಯ ಸಂಖ್ಯೆಗಳು. m = a/a + b/b ಮತ್ತು n = a/b + b/a ಆದಾಗ ಈ 4 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟು ಅಂತ ಕೇಳಿದ್ದೇನೆ. ಸೊ ಇದನ್ನ ಸಿಂಪಲ್ಲಾಗಿ ಆನ್ಸರ್ ಮಾಡೋದಾದರೆ ಎ ಮತ್ತು ಬಿ ಯು ಪಿ ಮತ್ತು P+1 ಮಾದರಿಯಲ್ಲಿರುವ 2 ಅವಿಭಾಜ್ಯ ಸಂಖ್ಯೆಗಳು. ನೋಡ್ರಿ, P+1 ಅಂದರೆ ಒಂದು ಸಂಖ್ಯೆ ಅದರ ಮುಂದಿನ ಸಂಖ್ಯೆ ಅಂತ. P+1 ಫಾರ್ಮೆಟಲ್ಲಿರ್ತಕ್ಕಂಥ 2 ಅವಿಭಾಜ್ಯ ಸಂಖ್ಯೆಗಳು ಎ ಮತ್ತು ಬಿ ಆಗಿದ್ದಾವೆ ಅಂತ. ಸೊ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿದೆ. ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2 3 5. ಸೊ 5 ಆದಮೇಲೆ 7, 7 ಆದಮೇಲೆ ನೆಕ್ಸ್ಟು 11, 11 ಆದಮೇಲೆ 13, 13 ಆದಮೇಲೆ 17, 19 ಅಂಡ್ ಸೊ ಹಿಂಗೆ ಬರ್ಕೊತ ಹೋದರೆ ಇವು ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಕರಿತೀನಿ. ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋವನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಪಿ ಮತ್ತು P+1 ಅಂದರೆ 2 ಅಕ್ಕಪಕ್ಕದ ಸಂಖ್ಯೆಗಳಾಗಿರೋ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಸೊ 2 ಮತ್ತು 3 ಮಾತ್ರ.
p+1 ಅಂದ್ರೆ ಒಂದು ಸಂಖ್ಯೆ ಅದಕ್ಕಿಂತ ಒಂದು ಜಾಸ್ತಿ ಅಂದ್ರೆ 2 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಅದಕ್ಕಿಂತ ಒಂದು ಜಾಸ್ತಿ ಅಂದ್ರೆ 3 ಅಷ್ಟೇ. ಇವೆರಡು ಸಂಖ್ಯೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಅಕ್ಕಪಕ್ಕ ಸಂಖ್ಯೆಗಳು ಆಗಿರಲ್ಲ. ಸೊ ಹಾಗಾಗಿ ಇದನ್ನು ಎ ಅಂತ ತಗೊಂಡು ಇದನ್ನು ಬಿ ಅಂತ ತಗೋಬೇಕು. ಎ ಅಂದರೆ 2 ಅಂತ ಅರ್ಥ, ಬಿ ಅಂದರೆ 3 ಅಂತ ಅರ್ಥ. ಇದು ಪಿ ಆದರೆ p+1 ಅಂದರೆ 2+1 3 ಆಗುತ್ತೆ. ಸೊ ನೋಡ್ರಿ, ಪಿ ಅಂದರೆ 2, p+1 ಅಂದರೆ 3 ಅಂತ ಅರ್ಥ. ಸೊ ಹಾಗಾಗಿ ಎನ ವ್ಯಾಲ್ಯೂ 2, ಬಿನ ವ್ಯಾಲ್ಯೂ 3 ಅಂತ ಗೊತ್ತಾಯಿತು. p+1 ಮಾದರಿ ಅವಿಭಾಜ್ಯ ಸಂಖ್ಯೆಗಳಂದರೆ 2 ಮತ್ತು 3 ಬಿಟ್ಟರೆ ಬೇರೆ ಯಾವ ಸಿಗಲ್ಲ. ಅದಕ್ಕೋಸ್ಕರ ಎ ಅಂದರೆ 2, ಬಿ ಅಂದರೆ 3 ಆಯಿತು. ಹಾಗಾದರೆ m = ಇಲ್ಲಿ a ಇದೆ ಅಂದರೆ a ಅಂದರೆ 2 ಅಲ್ಲ 2² ಅಂತ ಬರೀತೀನಿ, ಪ್ಲಸ್ b ಅಂದರೆ 3 ಅಲ್ಲ 3³ ಬರೀತೀನಿ. 2² ಅಂದರೆ 4, 3³ ಅಂದರೆ 27, 27 + 4 ಅಂದರೆ 31 ಆಗುತ್ತೆ. ಇದು m. ಸೊ ಅದೇ n ಅಂದರೆ ನೋಡ್ರಿ a⁴b ಅಂತಿದೆ. a ಅಂದರೆ 2, b ಅಂದರೆ 3 ಆಗುತ್ತೆ, ಪ್ಲಸ್ b⁴a, b ಅಂದರೆ 3, a ಅಂದರೆ 2 ಆಗುತ್ತೆ. 2³ ಅಂದರೆ 8, 3² ಅಂದರೆ 9, 8 + 7 ಅಂದರೆ 19 ಬರುತ್ತೆ. ಈ 31 ಅನ್ನೋದು ಅವಿಭಾಜ್ಯ ಸಂಖ್ಯೆ. 17 ಕೂಡ ಬೇರೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಹಾಗಾಗಿ 17 ಕೂಡ ಅವಿಭಾಜ್ಯ ಸಂಖ್ಯೆ. ಅಂದರೆ m ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ, n ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ. ಬೋತ್ m and n ಆರ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, m ಮತ್ತು n ಎರಡೂ ಸಂಯುಕ್ತ ಸಂಖ್ಯೆಗಳಂತ ಕೊಟ್ಟಿದ್ದಾನೆ. ಇದು ರಾಂಗ್ ಆನ್ಸರು. ಸಂಯುಕ್ತ ಸಂಖ್ಯೆಗಳಲ್ಲ, ಕಾಂಪೋಸಿಟ್ ನಂಬರ್ಸ್ ಅಲ್ಲ. m ಅವಿಭಾಜ್ಯ ಸಂಖ್ಯೆ ಆಗಿದ್ದು n ಸಂಯುಕ್ತ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಇದು ಕೂಡ ರಾಂಗ್. ಯಾಕಂದ್ರೆ ಇಲ್ಲಿ m ಮತ್ತು n ಇವೆರಡೂ ಅವಿಭಾಜ್ಯ ಸಂಖ್ಯೆಗಳೇ ಬಂದಿರೋದ್ರಿಂದ m ಮತ್ತು n ಎರಡೂ ಅವಿಭಾಜ್ಯ ಸಂಖ್ಯೆಗಳು. ಬೋತ್ m and n ಆರ್ ಪ್ರೈಮ್ ನಂಬರ್ಸ್ ಅಂತ ಇದೆಯಲ್ಲ, ಆಪ್ಷನ್ 3 ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 7th ಕ್ವಶನ್ ಇಲ್ಲಿ 5 ವರ್ಷಗಳ ಹಿಂದೆ ಅರುಣಾ, ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವರ ಸರಾಸರಿ ವಯಸ್ಸು 45 ವರ್ಷ ಅಂತಿದೆ. ನೋಡ್ರಿ, 5 ವರ್ಷಗಳ ಹಿಂದೆ ಅರುಣಾ, ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವರ ಸರಾಸರಿ ವಯಸ್ಸು 45 ವರ್ಷ ಕೊಟ್ಟಿದ್ದಾನೆ. ಅಂದರೆ ಅರುಣಾ, ಡೇವಿಡ್ಡು, ಸಲ್ಮಾನು ಮತ್ತು ಇನ್ನೊಬ್ರು ಯಾರು, ರಾಯ್ ಅಂತೇಳಿದೆ. ಅಂದರೆ 5 ವರ್ಷದಿಂದ ಸರಾಸರಿ ವಯಸ್ಸು 45 ಇದೆಯಲ್ಲ, 45ನ್ನು ಇಲ್ಲಿ 1, 2, 3, 4 ಜನ ಇದಾರಲ್ಲ, 4ರಿಂದ ಗುಣಿಸಿದ್ರೆ 180 ಬರುತ್ತೆ. 180 ಅನ್ನೋದು 5 ವರ್ಷಗಳ ಹಿಂದೆ ಅವರೆಲ್ಲರದು ಟೋಟಲ್ ಏಜ್ 4 ಜನದ ಕೂಡಿದ್ರೆ 180 ವರ್ಷ ಇತ್ತು. ಸೊ ಇಲ್ಲಿ 4 ಜನ ಅಲ್ಲ, ಎಗೆ 5 ವರ್ಷ, ಡಿಗೆ 5 ವರ್ಷ, ಎಸ್ಗೆ 5 ವರ್ಷ, ಆರ್ಗೆ 5 ವರ್ಷ ಅಂದರೆ 4 ಜನದಿಂದ ಸೇರಿ 20 ವರ್ಷ ಜಾಸ್ತಿ ಮಾಡಿದ್ರೆ 200 ಇಯರ್ಸ್ ಅನ್ನೋದು ಈಗ ಪ್ರೆಸೆಂಟ್ ಟೈಮಲ್ಲಿ ಆ 4 ಜನರ ಒಟ್ಟು ವಯಸ್ಸು 200 ವರ್ಷ ಆಗುತ್ತೆ. 5 ವರ್ಷದ ಹಿಂದೆ 180 ವರ್ಷ ಆಗಿದೆ ಅಂದರೆ ಈಗ ಅಂದರೆ ಎಲ್ಲರಿಗೂ 5 ವರ್ಷ ಜಾಸ್ತಿ ಆಗಿದೆ. ಇವನಿಗೆ 5 ವರ್ಷ ಜಾಸ್ತಿ ಆಗಿದೆ, ಇವನಿಗೆ 5 ಜಾಸ್ತಿ ಆಗಿದೆ, ಇವನು 5 ಜಾಸ್ತಿ ಆಗಿದೆ, ಇವನಿಗೆ 5 ಜಾಸ್ತಿ ಆಗಿದೆ. ಅಂದರೆ 4 ಜನದಿಂದ ಸೇರಿ 20 ವರ್ಷ ಜಾಸ್ತಿ ಆಗುತ್ತೆ. ಈಗ 4 ಜನರ ಟೋಟಲ್ ಏಜ್ 200 ವರ್ಷ ಅಂತ. ಮುಂದೆ ಹೋದ್ರೆ ಏನಿದೆ ಅಂತ, ಈಗ ಸೀತಾರವನ್ನು ಸೇರ್ತಾಳೆ. ಈಗ ಎಲ್ಲ 5 ಜನರ ಸರಾಸರಿ ವಯಸ್ಸು 49 ವರ್ಷಗಳು ಅಂತ. ನೋಡ್ರಿ, ಸೀತಾ ಸೇರ್ಕೊಂಡ್ರೆ ಈ ಅರುಣ್ ಮತ್ತು ಡೇವಿಡ್, ಸಲ್ಮಾನು, ರಾಯು ಮತ್ತು ಸೀತಾ ಇವನು 5 ಜನದ ಸರಾಸರಿ ವಯಸ್ಸು 49 ವರ್ಷ ಕೊಟ್ಟಿದ್ದಾನಲ್ಲ. 49ನ್ನ 5ರಿಂದ ಗುಣಾಕಾರ ಮಾಡಿರಿ 245 ವರ್ಷ ಬರುತ್ತೆ. ನೋಡ್ರಿ, 5 ಜನರ ಒಟ್ಟು ವಯಸ್ಸಲ್ಲಿ ಈ 4 ಜನರ ಒಟ್ಟು ವಯಸ್ಸು 200 ವರ್ಷವನ್ನು ಮೈನಸ್ ಮಾಡಿದಿರಿ ಅಂದರೆ 245ರಲ್ಲಿ 200 ಮೈನಸ್ ಮಾಡಿದ್ರೆ 45 ವರ್ಷ ಅನ್ನೋದು ಈ ಹೊಸ್ತಾಯಿ ಸೇರ್ಕೊಂಡಲ್ಲ ಸೀತಾಳ ವಯಸ್ಸು 45 ವರ್ಷ ಆಗಿರುತ್ತೆ. ಟೋಟಲ್ 5 ಜನರ ಒಟ್ಟು ವಯಸ್ಸು 245 ವರ್ಷದಲ್ಲಿ ಈ 4 ಜನರ ಒಟ್ಟು ವಯಸ್ಸು 200ನ್ನು ಮೈನಸ್ ಮಾಡಿದರೆ ಉಳಿದಿರೋ ಏಜ್ ಡಿಫ್ರೆನ್ಸ್ ಏಜು ಹೊಸ್ತಾಯಿ ಸೇರ್ಕೊಂಡಲ್ಲ ಸೀತಾಳ ಏಜ್ 45 ವರ್ಷ ಆಗಿರುತ್ತೆ. ಸೊ ಅಲ್ಲಿ ಕೇಳಿರೋದು ಸೀತಾಳ ಪ್ರಸ್ತುತ ವಯಸ್ಸು, ಪ್ರೆಸೆಂಟ್ ಏಜ್ ಆಫ್ ಸೀತಾ ಅಂದರೆ 45 ಇಯರ್ಸ್. ಆಪ್ಷನ್ ಫಸ್ಟ್ 1 ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ಲೆಕ್ಕವನ್ನು ಬಿಡಿಸ್ಕೋಬೋದು ನಾವು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ 51.99 whole square minus 28.04 whole square divided by x equal to 13.11 square minus 138.99. ಇದರಲ್ಲಿ ಎಕ್ಸ್ನ ಅಂದಾಜು ಬೆಲೆ ಎಷ್ಟು, ನಿಖರ ಬೆಲೆಯ ಅವಶ್ಯಕತೆ ಇರುವುದಿಲ್ಲ ಅಂತಿದೆ. ಇಲ್ಲಿ ಯು ಆರ್ ನಾಟ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಹೇಳಿದ್ದಾನೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಕೇಳಿದಾಗ ಈ 51.99 ಸ್ಕ್ವೇರ್ ಇದೆಯಲ್ಲ, ಇದಕ್ಕೆ ನಿಯರೆಸ್ಟ್ ಕಂಪ್ಲೀಟ್ ನಂಬರು ಅಥವಾ ಹೋಲ್ ನಂಬರ್ ಅಂದರೆ 52ಗೆ ರೌಂಡ್ ಆಫ್ ಮಾಡಿ ಬರೀಬೇಕು.
ಬರಿಬೇಕು. 28.04 ನಿಯರೆಸ್ಟ್ ಹೋಲ್ ನಂಬರ್ ಅಂದರೆ ಪೂರ್ಣ ಸಂಖ್ಯೆ 28ಕ್ಕೆ ನಿಯರೆಸ್ಟ್ ಆಗಿ ಬರ್ಕೋಬೇಕು. ಡಿವೈಡ್ ಬೈ ಎಕ್ಸ್ ಈಕ್ವಲ್ ಟು 13.11 ನಿಯರೆಸ್ಟ್ ಅಂದರೆ 13 ಸ್ಕ್ವೇರ್ ರೌಂಡ್ ಆಫ್ ಮಾಡಿ ಬರಿಬೇಕು. ಯಾಕಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ಕಂಡುಹಿಡಿಯಂಗಿಲ್ಲ. 138.99ಗೆ ನಿಯರೆಸ್ಟ್ 139ಗೆ ರೌಂಡ್ ಆಫ್ ಮಾಡಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ ಎಷ್ಟು ಬರುತ್ತೆ ಅಂತ. 52 ಸ್ಕ್ವೇರ್ ಅಂದರೆ 52 ಇಂಟು 52ನ ಗುಣಾಕಾರ ಮಾಡಿರಿ 2704 ಬರುತ್ತೆ. 28 ಸ್ಕ್ವೇರ್ ಅಂದರೆ 28ನ 2 ಸಲ ಗುಣಿಸ್ರಿ 784 ಬರುತ್ತೆ. ಡಿವೈಡ್ ಬೈ ಎಕ್ಸ್ ಈ ರೀತಿನೂ ಹಾಕೋಬೋದು. ಅದನ್ನು ಈಕ್ವಲ್ ಟು 13 ಸ್ಕ್ವೇರ್ ಅಂದರೆ 169 ಮೈನಸ್ ಇದು 139 ಆಗುತ್ತೆ. ಇಲ್ಲಿ 2704ರಲ್ಲಿ 784 ಮೈನಸ್ ಮಾಡಿರಿ 0, 10 ಮೈನಸ್ 8 ಅಂದರೆ 2 ಬರುತ್ತೆ. ಸೊ ಇಲ್ಲಿ 20 ಮೈನಸ್ 7 ಅಂದರೆ 13,320 ಬರುತ್ತೆ. ಡಿವೈಡ್ ಬೈ ಎಕ್ಸ್ ಈ ಸೈಡ್ ಬರುತ್ತೆ. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 30 ಅನ್ನೋದು ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ 30 ಆಗುತ್ತೆ. ಈ ಎಕ್ಸ್ ಮತ್ತು 30 ಇಂಟರ್ಚೇಂಜ್ ಆಗ್ತಾವಷ್ಟೇ. ಈ 0 ಕ್ಯಾನ್ಸಲ್. 3 4 12 1 ಉಳಿಯುತ್ತೆ. ಮತ್ತೆ 3 4 12 ಸರಿ 30 ಬರುತ್ತೆ. 2320 ಅಲ್ಲ ಅನ್ಸುತ್ತೆ, 2920 ಆಗುತ್ತೆ. ಇದು ಮೈನಸ್ ಮಾಡಿರಿ 2704ರಲ್ಲಿ 784 ಮೈನಸ್ ಮಾಡಿರಿ 1920 ಬರುತ್ತೆ. ಸೊ ಇದು 3 6 18 1 ಉಳಿಯುತ್ತೆ. 3 4 12 ಕ್ಯಾನ್ಸಲ್ ಆಗಿ 64 ಬರುತ್ತೆ. ಎಕ್ಸ್ ವ್ಯಾಲ್ಯೂ 64 ಬರುತ್ತೆ. 64 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. 2704ರಲ್ಲಿ 784 ಮೈನಸ್ ಮಾಡಿರಿ 1920 ಬರುತ್ತೆ. ಇದರಿಂದ ಇದು ಮೈನಸ್ ಮಾಡಿದ್ರೆ 30 ಬರುತ್ತಲ್ಲ. ಎಕ್ಸ್ 30 ಇಂಟರ್ಚೇಂಜ್ ಆಗ್ತವೆ. 0 ಕ್ಯಾನ್ಸಲ್. 3ರಿಂದ 197 ಡಿವೈಡ್ ಮಾಡಿರಿ 64 ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬನ್ನಿ. 2 ಚೌಕಗಳ ಪರಿಧಿ 20 ಸೆಂಟಿಮೀಟರ್ ಮತ್ತು 48 ಸೆಂಟಿಮೀಟರ್ ಆಗಿವೆ ಅಂತ ಕೊಟ್ಟಿದ್ದಾನೆ. ಒಂದು ಚೌಕ ಬರೀತಾ ಇದ್ದಾನೆ. ಈ ಚೌಕದ ಪರಿಧಿ ಅಂದರೆ ಸುತ್ತಳತೆ 20 ಸೆಂಟಿಮೀಟರ್. ಚೌಕ ಅಂದರೆ 4 ಬಾಹುಗಳ ಅಳತೆ ಸಮವಾಗಿರ್ಬೇಕು. ಈ 4 ಬಾಹುಗಳು ಸೇರಿ ಟೋಟಲ್ 20 ಇದೆ ಅಂದರೆ ಪ್ರತಿಯೊಂದು ಬಾಹು ಇಲ್ಲಿ 5 ಸೆಂಟಿಮೀಟರ್ ಇರುತ್ತೆ ಅಂತ. ಪ್ರತಿಯೊಂದು ಬಾಹು 5 ಸೆಂಟಿಮೀಟರ್ ಬರ್ಕೊಂಡ್ರೆ ಮಾತ್ರ 4 ಬಾಹುಗಳ ಸುತ್ತಳತೆ ಅಥವಾ ಪರಿಧಿ 20 ಸೆಂಟಿಮೀಟರ್ ಆಗುತ್ತೆ. ಸೊ ಇನ್ನೊಂದು ಚೌಕದ ಸುತ್ತಳತೆ ಅಥವಾ ಪರಿಧಿ 48 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅಂದರೆ ಚೌಕ ಅಂದರೆ 4 ಬಾಹುಗಳ ಅಳತೆ ಸಮ ಇರಬೇಕು. 48ನ 4ರಿಂದ ಭಾಗಿಸ್ರಿ 12 ಬರುತ್ತಲ್ಲ. ಪ್ರತಿಯೊಂದು ಬಾಹು 12 ಸೆಂಟಿಮೀಟರ್ ಇರುತ್ತೆ. ಮತ್ತೊಂದು ಚೌಕದ ಪ್ರತಿಯೊಂದು ಬಾಹು ಈಚ್ ಸೈಡ್ ಆಫ್ ಅನದರ್ ಸ್ಕ್ವೇರ್ 12 ಸೆಂಟಿಮೀಟರ್ ಬರುತ್ತೆ. ಸೊ ನೋಡ್ರಿ, 3ನೇ ಚೌಕದ ವಿಸ್ತೀರ್ಣವು 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ 3ನೇ ಚೌಕದ ಪರಿಧಿ ಎಷ್ಟು ಅಂತ ಕೇಳಿದಾನೆ. ಇನ್ನೊಂದು ಚೌಕ ಇದೆ ನೋಡ್ರಿ, 3ನೇ ಚೌಕ ಇದೆಯಲ್ಲ, ಈ ಚೌಕದ ವಿಸ್ತೀರ್ಣ ಏನಾಗಿದೆ ಅಂದರೆ 2 ಚೌಕಗಳ ವಿಸ್ತೀರ್ಣಗಳ ಮೊತ್ತ ಆಗಿದೆ. ನೋಡ್ರಿ ಇಲ್ಲಿ A = 5 ಈಚ್ ಸೈಡ್, ಇಲ್ಲಿ A = 12 ಬರ್ತೀನಿ. ಈ ಚೌಕದ ವಿಸ್ತೀರ್ಣ ಅಂದರೆ A ಸ್ಕ್ವೇರ್ ಫಾರ್ಮುಲಾ. ಚೌಕದ ವಿಸ್ತೀರ್ಣ A ಅಂದರೆ 5, 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. ಇದು ಚೌಕದ ವಿಸ್ತೀರ್ಣ ಅಂದರೆ ಸೇಮ್ ಫಾರ್ಮುಲಾ A ಸ್ಕ್ವೇರ್. A ಅಂದರೆ ಇಲ್ಲಿ 12 ಇದೆಯಲ್ಲ, 12 ಸ್ಕ್ವೇರ್ ಅಂದರೆ 144 ಬರುತ್ತೆ. ಸೊ ಈ ಚೌಕದ ವಿಸ್ತೀರ್ಣ 25, ಇರೋದು 144 ಅಂದರೆ ಇವೆರಡೂ ಕೂಡ್ಕೊಳ್ರಿ ಎಷ್ಟು ಬರುತ್ತೆ ಅಂದರೆ 25 + 144 ಅಂದರೆ ಇದು 169 ಅನ್ನೋದು ಈ 3ನೇ ಚೌಕದ ವಿಸ್ತೀರ್ಣ ಆಗುತ್ತೆ. 3ನೇ ಚೌಕದ ವಿಸ್ತೀರ್ಣ 169 ಬರುತ್ತೆ. ಈ 169ನ ನೀವು 13 ಸ್ಕ್ವೇರ್ ಅಂತ ಬರಿಬೋದು. 13 ಸ್ಕ್ವೇರ್ ಬಂದಿದೆ ಅಂದರೆ ಇದರ ಪ್ರತಿಯೊಂದು ಬಾಹು 13 ಸೆಂಟಿಮೀಟರ್ ಅಂತ. ಇದರ ಪ್ರತಿಯೊಂದು ಬಾಹು 13 ಸೆಂಟಿಮೀಟರ್ ಅಂತ ಅರ್ಥ. ಸೊ ಈ 3ನೇ ಚೌಕದ ಪರಿಧಿಗೆ ಸುತ್ತಳತೆ ಅಂದರೆ 4 ಸೈಡ್ಸ್ನ ಕೂಡ್ರಿ ಎಷ್ಟೆಷ್ಟು ಬರುತ್ತೆ. 13 13 26 + 13 39 + 13 ಅಂದರೆ 52 ಸೆಂಟಿಮೀಟರ್ ಬರುತ್ತಲ್ಲ. ಇದು 3ನೇ ಚೌಕದ ಪರಿಧಿ ಅಥವಾ ಸುತ್ತಳತೆ 52 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಫಸ್ಟ್ ಒನ್ ಇಲ್ಲಿಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಬನ್ನಿ. A, B ಮತ್ತು C ಪಾಲುಗಾರಿಕೆಯಲ್ಲಿ 5/6, 5/12, 5/3 ಅನುಪಾತದಲ್ಲಿ ವ್ಯವಹಾರ ಪ್ರಾರಂಭಿಸುತ್ತಾರೆ. 4 ತಿಂಗಳ ನಂತರ A ತನ್ನ ಪಾಲನ್ನು 100% ಹೆಚ್ಚಿಸಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ ರೂ 50,000 ಲಾಭವಾದರೆ ಒಟ್ಟು ಲಾಭಾಂಶದಲ್ಲಿ Bಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ABC ಒಂದು ಸ್ವಲ್ಪ ಅಪ್ಲೈಡ್ ಕ್ವಶನ್ ಇದು. ABC 3 ಜನ 5/6, ಆಮೇಲೆ ನೆಕ್ಸ್ಟ್ ಎಷ್ಟಿದೆ ಅಂದರೆ 5/12, ಆಮೇಲೆ ನೆಕ್ಸ್ಟು 5/3 ರೇಷಿಯೋ ಪ್ರಕಾರ ಒಂದು ಪಾಲುಗಾರಿಕೆ ವ್ಯವಹಾರದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಈ ರೇಷಿಯೋ ಪ್ರಕಾರ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಡಿನಾಮಿನೇಟ್ರಲ್ಲಿರೋ ಈ 6, ಈ 12 ಮತ್ತು 3ಕ್ಕೆ ನೀವು ಲಾಸ್ ಸಹ ಕಂಡಿಡ್ಕೊಂಡ್ರಿ ಅಂದರೆ ಲಾಸ್ ಸಹ ಕಂಡಿಡ್ರಿ LCM 12 ಬರುತ್ತೆ.
ಈ ಲಾಸ 12ನ್ನು ಪ್ರತಿಯೊಂದು ಸಂಖ್ಯೆ ಪಕ್ಕದಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಲಾಸ 12ನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. 6 ಒಂದಲೇ 6 2 12, 12 ಒಂದಲೇ 12 ಒಂದಲೇ ಕ್ಯಾನ್ಸಲ್ ಆಗುತ್ತೆ. 3 ಒಂದಲೇ 3 4 12 ಕ್ಯಾನ್ಸಲ್ ಆಗುತ್ತೆ. 5 × 2 ಅಂದರೆ 10 ಬರುತ್ತೆ. 5 ಇಲ್ಲಿ ಏನಿಲ್ಲಾರು 1, 5 ಒಂದಲೇ 5 ಬರುತ್ತೆ. 5 × 4 20 ಬರುತ್ತೆ. ಸೊ ಇದು 5 2 10, 5 ಒಂದಲೇ 5, ಇದು 5 4 20, 2:1:4 ರೇಷಿಯೋ ಪ್ರಕಾರ 2:1:4 ನೋಡಿರಿ. 6 2 12, 5 2 10 ಬರುತ್ತೆ. ಇದು 5 × 1 5 ಬರುತ್ತೆ. 5/6, 5/12, 5/3. ಇದು 3 ಒಂದಲೇ 3 4 12 ಕ್ಯಾನ್ಸಲ್ ಆಗಿ 5 4 20 ಬರುತ್ತೆ. 5 4 20 ಅಂದರೆ 2:1:4 ರೇಷಿಯೋ ಪ್ರಕಾರ ಮೊದಲಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಇದು 2:1:4 ರೇಷಿಯೋ ಪ್ರಕಾರ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಮೊದಲನೇ ಅನುಪಾತ ಎ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಏನಿದೆಯಲ್ಲ ಅದು ಸ್ಟಾರ್ಟಿಂಗ್ 4 ತಿಂಗಳವರೆಗೆ ಮಾತ್ರ ಇರುತ್ತೆ. 4 ತಿಂಗಳವರೆಗೆ ಮಾತ್ರ ಇರುತ್ತೆ. ಸೊ ನೆಕ್ಸ್ಟ್ ಬಿ ಇನ್ವೆಸ್ಟ್ ಮಾಡಿರೋ ರೇಷಿಯೋ 1 ಇದೆಯಲ್ಲ ಇದು ಪೂರ್ತಿ 12 ತಿಂಗಳ ಅವಧಿವರೆಗೆ ಇರುತ್ತೆ. ಸಿ ಇನ್ವೆಸ್ಟ್ ಮಾಡಿರೋ 4 ಅನುಪಾತ ಏನಿದೆಯಲ್ಲ ಇದು ಕೂಡ 12 ತಿಂಗಳವರೆಗೆ ಇನ್ವೆಸ್ಟ್ ಮಾಡಿರ್ತಾನೆ. 12 ಬರೀಬೇಕು. ಯಾಕಂದರೆ ಒಂದು ವರ್ಷದ ಕೊನೆಯಲ್ಲಿ ಅಂದರೆ ಒಂದು ವರ್ಷಕ್ಕೆ 12 ತಿಂಗಳಲ್ಲ, ಹಾಗಾಗಿ 12 ತಿಂಗಳು ಬರೀಬೇಕು. ಇದು ಫಸ್ಟ್ 4 ತಿಂಗಳಿಗೆ ಮಾತ್ರ ಇರುತ್ತೆ. 4 ತಿಂಗಳ ನಂತರ ಎ ತನ್ನ ಪಾಲನ್ನು 100% ಹೆಚ್ಚಿಸ್ಕೊಳ್ಳುತ್ತಾನೆ. ಅಂದರೆ 100% ಅಂದರೆ ಡಬಲ್ ಆಗುತ್ತೆ ಅಂತ. 2 ಇರೋ ರೇಷು 4 ತಿಂಗಳಾದಮೇಲೆ ಡಬಲ್ ಆಗುತ್ತೆ, 4 ಆಗುತ್ತೆ. ಈ 4 ಅನ್ನೋದು ಉಳಿದ 8 ತಿಂಗಳ ಅವಧಿವರೆಗೆ ಇರುತ್ತೆ. ಇಂಟು 8 ಬರ್ಕೋಬೇಕು. ಸೊ ಅವಾಗ ಇದು 2 4 8, 4 8 32. ಸೊ 4 2 8, 8 4 32 ಪ್ಲಸ್ 8 ಅಂದರೆ ಇದು 40 ಆಗುತ್ತೆ. ಇದು 12 ಇರುತ್ತೆ. ಇದು 12 4 48 ಆಗುತ್ತೆ. ಇವು 4ರಿಂದ ಕ್ಯಾನ್ಸಲ್ ಆಗ್ತವೆ. 4 10 40, 4 3 12, 4 1 4 2 8 ಕ್ಯಾನ್ಸಲ್ ಆಗಿ 10:3:12 ರೇಷಿಯೋ ಪ್ರಕಾರ ಬಂದಿರೋ ಲಾಭವನ್ನು ಹಂಚ್ಕೋಬೇಕು. ಇವೆಲ್ಲ ರೇಷಿಯೋ ಕೂಡ್ರಿ. ಇದು ಎ, ಇದು ಬಿ, ಇದು ಸಿ ಅಂದರೆ 12 + 3 15 + 10 ಅಂದರೆ 25 ಆಗುತ್ತೆ. ಟೋಟಲ್ ರೇಷಿಯೋ 25ಕ್ಕೆ ಟೋಟಲ್ ವರ್ಷದ ಕೊನೆಯಲ್ಲಿ ಬಂದಿರೋ ಲಾಭ 50,000 ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಕೇಳಿರೋದು ಬಿನ ಶೇರ್ ಕೇಳಿದ್ದಾನೆ. ಬಿನ ಪಾಲು ಎಷ್ಟು ಅಂತ ಕೇಳಿದಾನೆ ಅಂದರೆ ಬಿನ ರೇಷಿಯೋ 3 ಇದೆ. ಇಂಟು 3 ಮಾಡಿರಿ. 25 2 50, 3 0 ಪಕ್ಕ ಬರೆಯೋಣ. 2000 × 3 ಅಂದರೆ 6,000 ರೂಪಾಯಿ ಅನ್ನೋದು ಬಿನ ಅಮೌಂಟ್ ಆಗಿರುತ್ತೆ. 6,000 ಅನ್ನೋದು ಆಪ್ಷನ್ ಫಸ್ಟ್ ಒನ್ನಲ್ಲಿದೆ. ದಿಸ್ ಇಸ್ ದ ಆನ್ಸರ್ 6,000. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಟ್ರಾನ್ಸ್ಪಿರೇಷನ್ ಎಂಬ ಪದದ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ಟ್ರಾನ್ಸ್ಪಿರೇಷನ್ ಎಂಬ ಪದದ ಅಕ್ಷರಗಳಲ್ಲಿ ಆಂಗ್ಲ ಭಾಷೆಯ ಸ್ವರಗಳು ಓವೆಲ್ಸ್ ಒಂದು ಕಡೆ ಬರೋ ಥರ ಎಷ್ಟು ವಿಧಗಳಾಗಿ ಜೋಡಿಸಬಹುದು? ಟ್ರಾನ್ಸ್ಪಿರೇಷನ್ ಎಂಬ ಪದದಲ್ಲಿ ಆಂಗ್ಲ ಭಾಷೆಯ ಸ್ವರಗಳು ಅಂದರೆ ಇಂಗ್ಲೀಷ್ ಓವೆಲ್ಸ್ ಏನಿದಾವಲ್ಲ, ಯಾವ್ಯಾವ ಓವೆಲ್ಸ್ ಅಂದರೆ ಇಲ್ಲಿ ಎ ಅನ್ನೋದು ಓವೆಲ್, ಮತ್ತು ಐ ಅನ್ನೋದು ಓವೆಲ್, ಮತ್ತು ಎ ಅನ್ನೋದು ಓವೆಲ್, ಮತ್ತೊಂದು ಐ ಇದೆ, ಇದು ಕೂಡ ಓವೆಲ್, ಆಮೇಲೆ ಓ ಇದೆ, ಇದು ಓವೆಲ್. ಈ ಓವೆಲ್ಸ್ ಎಲ್ಲ ಒಂದು ಕಡೆ ಬರ್ಕೊಂಬಿಟ್ಟು ಉಳಿದಿರೋ ಕಾನ್ಸನೆಂಟ್ಸ್ ಟಿ, ಆರು, ಆಮೇಲೆ ಎನ್ ಆದಮೇಲೆ ಮತ್ತೆ ಎಸ್, ಮತ್ತು ಪಿ ಆದಮೇಲೆ ಆರು ಆದಮೇಲೆ ನೆಕ್ಸ್ಟ್ ಟಿ ಎನ್ ಇದೆ. ಟಿ ಮತ್ತು ಎನ್ ಬರ್ಕೊಂತ ಅದನ್ನಿ. ಇವೆಲ್ಲ ಕಾನ್ಸನೆಂಟ್ಸ್ನ ಕೆಳಗೆ ಬರ್ಕೊಂಡು ನೋಡ್ರಿ, ಆಂಗ್ಲ ಭಾಷೆಯ ಸ್ವರಗಳು ಒಂದು ಕಡೆ ಬರೋ ಥರ ಎಷ್ಟು ವಿಧಗಳಾಗಿ ಜೋಡಿಸ್ಬೋದು ಅಂತ ಕೇಳಿದಾನೆ. ಇವೆಲ್ಲ ಓವೆಲ್ಸ್ ಸೇರಿ ಒಂದೇ ಅಕ್ಷರ ಅಂತ ಕೌಂಟ್ ಮಾಡ್ಕೋಬೇಕು. ಇವೆಲ್ಲವೂ ಒಂದೇ ಕಡೆ ಬರ್ಬೇಕಂದ್ರೆ ಎಲ್ಲ ಓವೆಲ್ಸ್ ಸೇರಿ ಒಂದೇ ಅಕ್ಷರ ಅಂತ ಕೌಂಟ್ ಮಾಡ್ಕೊಳ್ರಿ. ಇದು 2 3 4 5 6 7 8 9 ಅಕ್ಷರ ಆಗ್ತವೆ. ಹಾಗಾಗಿ 9 ಫ್ಯಾಕ್ಟೋರಿಯಲ್ ಬರೆಯೋಣ. 1 2 3 4 5 6 7 8. ಸೊ ಇದು 9 ಅಕ್ಷರ ಆಗ್ತವೆ. 9 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡು ಇಂಟು ಇಲ್ಲಿ ಎಷ್ಟು ಓವೆಲ್ಸ್ ಇದಾವೆ? 1 2 3 4 5 ಓವೆಲ್ಸ್ ಇದೆ ಅಂದರೆ 5 ಫ್ಯಾಕ್ಟೋರಿಯಲ್ ಬರ್ಕೊಂಡು ಯಾವ ರಿಪೀಟೆಡ್ ಅಕ್ಷರ ಇದ್ರೆ ಡಿವೈಡ್ ಬೈ ಹಾಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ ರಿಪೀಟ್ ಅಕ್ಷರ ಇದಾವೆ ಅಂದರೆ ಎ ಅನ್ನೋದು 2 ಸಲ ಇದೆ, 2 ಫ್ಯಾಕ್ಟೋರಿಯಲ್ ಬರೀಬೇಕು. ಒಂದು ಅಕ್ಷರ ಸಪ್ರೇಟ್ ಬರೀಬೇಕು ಡಿನಾಮಿನೇಟ್ರಲ್ಲಿ ಇಂಟು ಹಾಕೊಂಡು. ಐ ಅನ್ನೋದು 2 ಸಲ ಇದೆ, 2 ಫ್ಯಾಕ್ಟೋರಿಯಲ್ ಬರೀಬೇಕು. 2 ಫ್ಯಾಕ್ಟೋರಿಯಲ್ ಬರ್ಕೋಬೇಕು. ಇಂಟು ಇಲ್ಲಿ ಟಿ ಅನ್ನೋದು 2 ಸಲ ಇದೆ, 2 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. ಟಿ ಅನ್ನೋದು 2 ಸಲ ಇದೆ. ಆಮೇಲೆ ಆರ್ ಅನ್ನೋದು 2 ಸಲ ಇದೆ, ಅದಕ್ಕೆ ಸಪ್ರೇಟ್ 2 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು ಆರ್ ಅನ್ನೋದು. ಸೊ ಆಮೇಲೆ ಎನ್ ಅನ್ನೋದು 2 ಸಲ ಇದೆ, ಎನ್ ಅನ್ನೋದು 2 ಸಲ ಇದೆ ಅಂದರೆ ಅದಕ್ಕೆ 2 ಫ್ಯಾಕ್ಟೋರಿಯಲ್ ಅಂತ ಸಪ್ರೇಟ್ ಬರೀಬೇಕು. 2 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. ಸೊ ಈ ರೀತಿ ಬರ್ಕೊಂಡ್ರೆ ನೋಡ್ರಿ, ಟಿ 2 ಸಲ ಆಯಿತು, ಆರ್ 2 ಸಲ ಆಯಿತು, ಎನ್ 2 ಸಲ ಆಯಿತು, ಎಸ್ ಒಂದೇ ಸಲ ಇದೆ, ಅದೊಂದೇ. ನೆಕ್ಸ್ಟು
ಸಿಂಪ್ಲಿಫೈ ಮಾಡಿರಿ. 9 ಫ್ಯಾಕ್ಟೋರಿಯಲ್ ಅಂದರೆ 9ರಿಂದ ಡಿಸೆಂಡಿಂಗ್ ಆರ್ಡರ್ ಅಪ್ ಟು 1 ಬರೋ ತನಕ ಬರ್ಕೊಂಡು ಗುಣಿಸಿದ್ರೆ 3,62,880 ಆಗುತ್ತೆ. 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ. 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 120 ಬರುತ್ತೆ. ಇದು 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ ಆಗುತ್ತೆ. 2 × 2 ಅನ್ನೋದು 5 ಟೈಮ್ಸ್ ಇದೆ. 2 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2 ಆಗೋದ್ರಿಂದ 2ನ 5 ಟೈಮ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಇದು 2 × 4 4 3 12 0 ಪಕ್ಕ ಬರ್ತೀನಿ. 2 1 2 15 30 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 2 × 4 ಆಗುತ್ತಲ್ಲ. 4 9 36 0 ಕಟ್ಟಿ 28 ತಗೊಂಡ್ರೆ 4 7 28 4 2 8 0 ಪಕ್ಕ ಬರೆಯೋಣ. 90,720 ಆಗುತ್ತೆ. ಇಂಟು 15 ಹಾಕೊಂಡು ಗುಣಾಕಾರ ಮಾಡಿರಿ. 15 0 0 15 2 30 ದಶಕ 3 15 7 105 ಪ್ಲಸ್ 3 108 ದಶಕ 10. ಆಮೇಲೆ 15 1 0 ಅಂದರೆ 0ನೇ ಬರೀತಾನೆ. 15 9 135 ಪ್ಲಸ್ 1 ಅಂದರೆ 136 ಬರುತ್ತೆ. ಸೊ ಇದು 13,60,800 ಬರುತ್ತೆ. 13,60,800 ಅಂತ ನೋಡ್ರಿ. 13,60,800 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಕ್ಲಿಯರಾಗಿ ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 2 ಸಂಖ್ಯೆಗಳ ಗುಣಲಬ್ಧವು 4,107 ಆಗಿದೆ. ಆ 2 ಸಂಖ್ಯೆಗಳ ಮಾಸಾಹ 37 ಆಗಿದ್ದರೆ ಅವುಗಳಿನ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ನೋಡ್ರಿ, ಲಾಸಹ ಮಾಸಹ ಮತ್ತು ಅವುಗಳಿಗೆ ಸಂಬಂಧ ಹೇಳ್ತಕ್ಕಂಥ ಒಂದು ಸಮೀಕರಣ ಇದೆ. ಎ ಅನ್ನೋದು ಒಂದು ಸಂಖ್ಯೆ, ಬಿ ಅನ್ನೋದು ಮತ್ತೊಂದು ಸಂಖ್ಯೆ. 2 ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧಕ್ಕೆ ಸಮ ಅಂತ ಹೇಳಿದ್ದಾನೆ. 2 ಸಂಖ್ಯೆಗಳ ಗುಣಲಬ್ಧ 4,107. ಸೊ ಮತ್ತೆ ಎಲ್ ಅಂದರೆ ಗೊತ್ತಿಲ್ಲ. ಮಾಸಹ ಎಷ್ಟಿದೆ? 37 ಇದೆ. 37ರಿಂದ ಏನು ಬಾಕ್ಸ್ರಿ? 37 ಅಂದರೆ 37 4 ಉಳಿಯುತ್ತೆ. 37 ಅಂದರೆ 37 3 ಉಳಿಯುತ್ತೆ. 37 ಅಂದರೆ 37 ಕ್ಯಾನ್ಸಲ್ ಆದರೆ ಲಾಸಹ 111 ಬರ್ತಾ ಇದೆ ಅಂತ. ಸೊ ಮಾಸಹ 37, ಲಾಸಹ 111. ಇದು ಮಾಸಹ, ಇದು ಲಾಸಹ ಬಂದಿದೆ ಅಂದರೆ ಈ ಮಾಸಹ ಲಾಸಗಳ ಗುಣಲಬ್ಧ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇದೆ ಅಂದರೆ ಸೊ 37 ಮತ್ತು 111 ಮಾಸಹ ಲಾಸಹ ಆಗಿರುತ್ತೆ. ಹಾಗಾದರೆ ಇವುಗಳಲ್ಲಿ ಗ್ರೇಟೆಸ್ಟ್ ನಂಬರ್ ಅಂದರೆ ಅತಿ ದೊಡ್ಡ ಸಂಖ್ಯೆ 37ರ ಅಪವರ್ತನೆ ಆಗಿರ್ಬೇಕು. 37 ಅಂದರೆ 37, 37 2 74, 37 3 111, 37 4 4 28 ದಶಕ 2 4 3 12 2 14 148, 37 5 ಗುಣಾಕಾರ ಮಾಡ್ಕೋಬೇಕು. 5 7 35 ದಶಕ 3 5 5 3 15 3 18 185 ಅಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ತೀವಿ. ಇವು 37ರ ಅಪವರ್ತನಗಳೇ ಅವೆರಡೂ ಸಂಖ್ಯೆಗಳಾಗಿರ್ತವೆ. ಅದರಲ್ಲಿರೋ ಗರಿಷ್ಠ ಸಂಖ್ಯೆ ಕೇಳಿದಾನೆ ಅಂದರೆ ಸೊ ಇಲ್ಲಿ ಗರಿಷ್ಠ ಸಂಖ್ಯೆ 101 ಅಂತೂ ಅಲ್ಲ, 107 ಅಲ್ಲ. ಯಾಕಂದರೆ ಇವು 37ರ ಮಗ್ಗಿಲ್ ಬರಲ್ಲ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಇರುತ್ತೆ. ಆದರೆ ಗರಿಷ್ಠ ಸಂಖ್ಯೆ 111 ಅಂತ ತಕೊಂಡು ಕನಿಷ್ಠ ಸಂಖ್ಯೆ 37 ಬರ್ಕೊಂಡ್ರೆ ಇವುಗಳಿಗೆ ಲಾಸಹ ಕಂಡಿಡಿದ್ರೆ 37 3 111, 37 ಅಂದರೆ 37. ಈ 37 3 ಇಂಟು 1 ಗುಣಾಕಾರ ಮಾಡಿದ್ರೆ ಲಾಸಹ 111 ಬರುತ್ತೆ. ಯಾವ ಸಂಖ್ಯೆಯಿಂದ ಬಾಕ್ಸ್ ಇರ್ತೀವಲ್ಲ ಅದು ಮಾಸಹ ಆಗಿರುತ್ತೆ. 37ರಿಂದ ಬಾಕ್ಸ್ ಇದೆ ಅಂದರೆ 37 ಮಾಸಹ ಆಗಿರುತ್ತೆ. ಲಾಸಹ 111, ಮಾಸಹ 37 ಕರೆಕ್ಟ್ ಬರ್ತಾ ಇದೆ. ಆಮೇಲೆ ಇವೆರಡೂ ಸಂಖ್ಯೆ ಗುಣಿಸಿದಾಗ 4,107 ಬರ್ತಾ ಇದೆ ಅಂದರೆ ಅವುಗಳಲ್ಲಿನ ದೊಡ್ಡ ಸಂಖ್ಯೆ 111 ಕರೆಕ್ಟ್, 185 ರಾಂಗ್ ಆನ್ಸರ್ ಆಗುತ್ತೆ. ಅಥವಾ ಇನ್ನೂ ಸಿಂಪಲ್ ಕ್ಲೂ ಅಂದರೆ ಈ 185 ಬಿಡಿ ಸ್ಥಾನದಲ್ಲಿ ಇದೆ ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. ಗುಣಲಬ್ಧದಲ್ಲಿ 0 ಮತ್ತು 5 ಇಲ್ಲ ಅಂದರೆ ಆ ಗರಿಷ್ಠ ಸಂಖ್ಯೆ 185 ಅಲ್ಲ, 111 ಕರೆಕ್ಟ್. ಆ 2 ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಗ್ರೇಟೆಸ್ಟ್ ನಂಬರ್ ಅಂದರೆ 111 ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದರಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ಗಳು ಮತ್ತು 19 ಸೆಕೆಂಡ್ಗಳಲ್ಲಿ ದಾಟುತ್ತವೆ. ಅವೆರಡೂ 25 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತವೆ. ಹಾಗಾದರೆ ಆ 2 ರೈಲುಗಳ ವೇಗದ ಅನುಪಾತ ಎಷ್ಟು ಅಂತ ಈ ಥರ ಕ್ವಶನ್ನ KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ. 2020 ಎಕ್ಸಾಮ ಅಥವಾ 17 ಎಕ್ಸಾಮಲ್ಲೇನೋ ಇದೇ ಥರ ಕ್ವಶನ್ ಕೇಳಿದ್ದಾನೆ ನೋಡ್ರಿ. ಸೊ ಒಂದು ವಿರುದ್ಧ ದಿಕ್ಕಿನಲ್ಲಿ 2 ರೈಲುಗಳು ಚಲಿಸ್ತಾ ಇದ್ದಾವೆ ಅಂದರೆ ಒಬ್ಬ ಮನುಷ್ಯನನ್ನು ಒಂದು ರೈಲು 35 ಸೆಕೆಂಡಲ್ಲಿ ದಾಟೋಗುತ್ತೆ, ಮತ್ತೊಂದು ರೈಲು 19 ಸೆಕೆಂಡಲ್ಲಿ ದಾಟೋಗುತ್ತೆ. ಅವೆರಡೂ ರೈಲುಗಳು ಒಂದಕ್ಕೊಂದು ದಾಟೋಗಲಿಕ್ಕೆ 25 ಸೆಕೆಂಡ್ ಬೇಕು. ಆ 25ನ ಇವೆರಡರೂ ಕೆಳಗಡೆ ಮಧ್ಯದಲ್ಲಿ ಬರ್ಕೊಂಡು ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಊರೇ ವ್ಯವಕಲನ ಮಾಡ್ಕೊಳ್ರಿ. 35ರಲ್ಲಿ 25 ಮೈನಸ್ ಮಾಡಿದ್ರೆ 10 ಬರುತ್ತೆ. 25ರಲ್ಲಿ 19 ಮೈನಸ್ ಮಾಡಿದ್ರೆ 6 ಬರುತ್ತೆ. ಸೊ ಅವಾಗ ಈ 6ಕ್ಕೂ 10ಕ್ಕೂ ರೇಷಿಯೋ ಕಂಡುಹಿಡಿದ್ರೆ 2 3 6, ಇದು 2 5 10 ಕ್ಯಾನ್ಸಲ್ ಆಗುತ್ತೆ. ರೇಷಿಯೋ 3:5 ಬರುತ್ತೆ. 3:5 ಅಂತ ಆಪ್ಷನ್ 3rd ಒನ್ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. 2 ರೈಲುಗಳ ವೇಗಗಳ ಅನುಪಾತ 3:5 ಬರುತ್ತೆ. ಆಪ್ಷನ್ 3rd ಒನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ
ಪ್ಲಸ್ ಅಂದರೆ ಇಂಟು ಹಾಕ್ಬೇಕು, ಮೈನಸ್ ಇದ್ದತ್ರ ಪ್ಲಸ್ ಹಾಕ್ಬೇಕು, ಇಂಟು ಇದ್ದತ್ರ ಪ್ಲಸ್ ಹಾಕ್ಬೇಕು, ಪ್ಲಸ್ ಇದ್ದತ್ರ ಮೈನಸ್ ಹಾಕಿದ್ರೆ ಇದ್ರ ಬೆಲೆ ಕಂಡುಹಿಡಿಬೇಕು. 11 ಡಿವೈಡ್ ಬೈ 11 ಇಂಟು 11 ಪ್ಲಸ್ 11 ಮೈನಸ್ 11 ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಡಿವೈಡ್ ಬೈ ಇದೆ ಅಂದರೆ ಡಿವೈಡ್ ಬೈ ಜಾಗದಲ್ಲಿ ಏನು ಹಾಕ್ಬೇಕು ಅಂತ ಹೇಳಿದಾನೆ ನೋಡ್ರಿ. ಪ್ಲಸ್ ಈಕ್ವಲ್ ಟು ಇಂಟು, ಮೈನಸ್ ಈಕ್ವಲ್ ಟು ಪ್ಲಸ್, ಇಂಟು ಈಕ್ವಲ್ ಟು ಪ್ಲಸ್, ಪ್ಲಸ್ ಈಕ್ವಲ್ ಟು ಮೈನಸ್. ಸಾರಿ, ಇಲ್ಲಿ ಡಿವೈಡ್ ಬೈ ಚಿಹ್ನೆ ಎಲ್ಲೋ ಮಿಸ್ ಆಗಿದೆ ಅನಿಸುತ್ತೆ. ಒರಿಜಿನಲ್ ಕ್ವಶನ್ ಪೇಪರ್ ನೋಡೋಣ. ಡಿವೈಡ್ ಬೈ ಚಿಹ್ನೆ ಜಾಗದಲ್ಲಿ ಏನು ಹಾಕ್ಬೇಕು ಅಂತ ಒಂದು ನಿಮಿಷ ವೆಯ್ಟ್ ಮಾಡಿರಿ. ಟೈಪಿಂಗ್ ಎಲ್ಲ ಮಿಸ್ ಆಗಿದೆ, ನಿಮಿಷ ಕ್ರಾಸ್ ಚೆಕ್ ಮಾಡೋಣ. ಪ್ಲಸ್ ಇದ್ದತ್ರ ಇಂಟು, ಮೈನಸ್ ಇದ್ದತ್ರ ಪ್ಲಸ್, ಇಂಟು ಇದ್ದತ್ರ ಡಿವೈಡ್ ಬೈ. ಇದು ಇಂಟು ಇದ್ದತ್ರ ಇದು ಡಿವೈಡ್ ಬೈ ಚಿಹ್ನೆ, ಡಿವೈಡ್ ಬೈ ಇದ್ದತ್ರ ಇದು ಡಿವೈಡ್ ಬೈ ಇದ್ದತ್ರ ಮೈನಸ್ ಚಿಹ್ನೆ, ಈ ರೀತಿ ಇದೆ. ಅದು ಎರಡು ಪ್ಲಸ್ ಆಗಿ ಕುಡ್ಕೊಂಡ್ಬಿಟ್ಟಿದ್ದಾವೆ. ಸೊ ಎಲ್ಲಿ ಪ್ಲಸ್ ಇರುತ್ತೋ ಅಲ್ಲಿ ಇಂಟು ಹಾಕ್ಬೇಕು ಅಂತ, ಎಲ್ಲಿ ಮೈನಸ್ ಇರುತ್ತೋ ಅಲ್ಲಿ ಪ್ಲಸ್ ಹಾಕ್ಬೇಕು ಅಂತ, ಎಲ್ಲಿ ಇಂಟು ಇರುತ್ತೋ ಅಲ್ಲಿ ಡಿವೈಡ್ ಬೈ ಹಾಕ್ಬೇಕು ಅಂತ, ಎಲ್ಲಿ ಡಿವೈಡ್ ಬೈ ಇರುತ್ತೋ ಅಲ್ಲಿ ಏನು ಹಾಕ್ಬೇಕು ಅಂದರೆ ಮೈನಸ್ ಹಾಕ್ಬೇಕು ಅಂತ ಹೇಳಿದ್ದಾನೆ. ಈ ಥರ ಸೈನ್ ಚೇಂಜಸ್ ಮಾಡಿ ಇವ್ರ ವ್ಯಾಲ್ಯೂ ಕಂಡುಹಿಡಿಬೇಕು. 11 ಇಲ್ಲಿ ಡಿವೈಡ್ ಬೈ ಇದ್ದತ್ರ ಮೈನಸ್ ಹಾಕಿ 11 ಬರಿತೀನಿ, ಇಂಟು ಇದ್ದತ್ರ ಡಿವೈಡ್ ಬೈ ಹಾಕಿ 11 ಬರಿತೀನಿ, ಪ್ಲಸ್ ಇದ್ದತ್ರ ಇಂಟು ಹಾಕಿ 11 ಬರಿತೀನಿ, ಮೈನಸ್ ಇದ್ದತ್ರ ಪ್ಲಸ್ ಹಾಕಿ 11 ಬರಿತೀನಿ. ಅಕಾರ್ಡಿಂಗ್ ಟು ಬಾಡ್ ಮಾಸ್ ರೂಲ್ ಫಸ್ಟ್ ಡಿವಿಷನ್ ಮಾಡ್ಕೋಬೇಕು, ಇವೆರಡು ಭಾಗಾಕಾರ ಮಾಡ್ಕೋಬೇಕು. 11 ಆಗಿರಲಿ ಮೈನಸ್ ಆಗಿರಲಿ, 11 ಒಂದ್ಲೆ 11 ಕ್ಯಾನ್ಸಲ್ ಆಗಿ 1 ಬರುತ್ತೆ, ಇಂಟು 11 ಪ್ಲಸ್ 11 ಬರಿಬೇಕು. ಡಿವೈಡ್ ಬೈ ಆದಮೇಲೆ ಬಾಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಬರಿಬೇಕು. ನೆಕ್ಸ್ಟು 11 ಮೈನಸ್ ಆಗಿರಲಿ, 11 ಒಂದ್ಲೆ 11 ಬರುತ್ತೆ, ಪ್ಲಸ್ 11 ಬರಿತೀನಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆದಮೇಲೆ ಅಡಿಷನ್ ಮಾಡ್ಕೋಬೇಕು. ಈ 11 ಕೂಡ್ಕೋಬೇಕು, 22 ಬರುತ್ತೆ, ಮೈನಸ್ 11. ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡಿರಿ, ಫೈನಲ್ ಆನ್ಸರ್ ಇದಕ್ಕೆ 11 ಬರುತ್ತೆ. 11 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. 14th ಕ್ವಶನು. ನೆಕ್ಸ್ಟ್ 15th ಕ್ವಶನ್ ಬನ್ನಿ. ಈ ಕೆಳಗಿನ ಪ್ರಶ್ನೆಯಲ್ಲಿ ಅಂಕಿಗಳನ್ನು ಏಕರೀತಿಯ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ, ಇದರಲ್ಲಿ ಬಿಟ್ಟು ಹೋಗಿರುವ ಅಂಕಿಯನ್ನು ಗುರುತಿಸಿ ಅಂತೇಳಿ. ಬಿಟ್ಟು ಹೋಗಿರೋ ಅಂಕಿ ಯಾವುದು ಅಂತ ನಾವು ಪತ್ತೆ ಹಚ್ಚಬೇಕು, ಯಾವ ಸಂಖ್ಯೆ ಬಿಟ್ಟು ಹೋಗಿದೆ ಅಂತ ಕಂಡುಹಿಡಿಬೇಕು. ಸೊ ಏನು ಮಾಡಿದ್ದಾರೆ ಅಂದರೆ ನೋಡ್ರಿ, ಈ ಒಂದು ರೋ ವೈಸ್ ಲಾಜಿಕ್ ನೋಡುತ್ತಾ ಹೋಗೋದಾದ್ರೆ ಫಸ್ಟ್ ಎರಡು ಸಂಖ್ಯೆಗಳು 16 ಮತ್ತು 4 ಕೂಡಿದಾಗ 20 ಬರುತ್ತೆ. ಈ ಮೊದಲ ಎರಡು ಸಂಖ್ಯೆಗಳ ಮೊತ್ತವನ್ನು ಮೂರನೇ ಸಂಖ್ಯೆ 5ರಿಂದ ಭಾಗಿಸೋಣ. 5 4 20 ಬರಲ್ಲ, 5 4 20 4 ಅನ್ನೋದು ಆನ್ಸರ್ ಬರುತ್ತೆ ಲಾಸ್ಟಿಗಿದೆ. ಇದೇ ಥರ ಸೆಕೆಂಡ್ ರೋನಲ್ಲಿ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಮಾಡಿರಿ. 20 ಪ್ಲಸ್ 5 ಕೂಡಿದಾಗ 25 ಬರುತ್ತೆ. ಈ 25 ಥರ್ಡ್ ನಂಬರ್ ಮುಂದಿನ ಸಂಖ್ಯೆ 5ರಿಂದ ಭಾಗಿಸ್ರಿ. 5 5 25 ಕ್ಯಾನ್ಸಲ್ ಆಗಿ 5 ಬರುತ್ತೆ. 5 ಅನ್ನೋದು ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ. ಸೊ ನೆಕ್ಸ್ಟ್ ಎರಡು ಸಂಖ್ಯೆಗಳನ್ನು ಕೂಡ್ಕೊಳ್ಳೋಣ. 30 ಪ್ಲಸ್ 5 ಅಂದರೆ 35 ಬರುತ್ತೆ. ಈ 35 ಮುಂದಿನ ಸಂಖ್ಯೆ ಮೂರನೇ ಸಂಖ್ಯೆ 7ರಿಂದ ಭಾಗಿಸೋಣ. 7 5 35, 5 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಎರಡು ಸಂಖ್ಯೆಗಳು 9 ಮತ್ತು 9 ಕೂಡಿದಾಗ 9 ಪ್ಲಸ್ 9 18 ಬರುತ್ತೆ. ಈ 18 ಮುಂದಿನ ಸಂಖ್ಯೆ 9ರಿಂದ ಭಾಗಿಸ್ರಿ. 9 2 18 ಕ್ಯಾನ್ಸಲ್ ಆಗುತ್ತಲ್ಲ, ಕ್ವಶನ್ ಮಾರ್ಕ್ ಪ್ಲಸ್ ಇಲ್ಲಿ 2 ಬರುತ್ತೆ. 2 ಅನ್ನೋ ಥರ್ಡ್ ಆಪ್ಷನ್ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ಸೊ ಇದು FDA ಎಕ್ಸಾಮ್ ನಾನ್ ಹೆಚ್ಚಿಗೆ 708 ಪೋಸ್ಟ್ಗಳನ್ನು FDA ಎಕ್ಸಾಮಲ್ಲಿ ಕೇಳಿರೋ ಮೆಂಟಲ್ ಅಬಿಲಿಟಿ 15 ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ಸ್ ರೈಟ್ ಆರ್ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಾನು ಹೇಳ್ಕೊಟ್ರೆ ಆನ್ಸರ್ ಅಂತ 100% ಕರೆಕ್ಟ್ ಇದ್ದಾವೆ. ಕೀ ಆನ್ಸರಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡಿರಿ. ಏನಾದರೂ ಕೀ ಆನ್ಸರಲ್ಲಿ ಬದಲಾವಣೆ ಇದ್ದರೆ ದಯವಿಟ್ಟು ಕ್ವೈರಿ ಹಾಕಿ ಸೊ ನಿಮ್ಮ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡೋಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.